ನಾವ ಈ ವಿಡಿಯೋದಾಗ ಲೀನಿಯರ್ ಸರ್ಚ್ ಅಂದ್ರ ಒಂದ ಅರೇದಾಗ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಸೊ ಲೀನಿಯರ್ ಸರ್ಚ್ ಅಂತಂದ್ರೇನ ಇದೊಂದು ಸರ್ಚಿಂಗ್ ಅಲ್ಗೋರಿದಮ್. ಇದನ್ನ ಎದಕ್ ಯೂಸ್ ಮಾಡ್ತಾರ ಅಂತಂದ್ರ ಅರೇ ಅಥವಾ ಡಾಟಾ ಸೆಟ್ ದಾಗ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡಾಕ ಯೂಸ್ ಮಾಡ್ತಾರ. ಸೊ ಲೀನಿಯರ್ ಸರ್ಚ್ ಏನ್ ಮಾಡ್ತೈತಿ ಅಂತಂದ್ರ ಬೇಸಿಕಲಿ ನಾವ ಎಲಿಮೆಂಟ್ಸ್ ನ ಒನ್ ಬೈ ಒನ್ ನಾವ ಸರ್ಚ್ ಮಾಡ್ಕೊತ ಹೋಗ್ತೀವಿ. ನಮಗೆ ಇಲ್ಲಿ ಈ ರೀತಿ ಅರೇ ಐತಿ 18 22 15 33 4 55 46 ಅಂತೇಳಿ. ನಮ್ಗ ಎಲಿಮೆಂಟ್ ಯಾವ್ದ 4 ಅನ್ನುವಂತ ಎಲಿಮೆಂಟ್ ಈ ಅರೇದಾಗ ಐತೆನ ಅಂತೇಳಿ ನಮಗ ಹುಡುಕಾಡಕ್ ಹೇಳ್ತಾರ. ಸೊ ಈ ಲೀನಿಯರ್ ಸರ್ಚ್ ಯಾವ ರೀತಿ ವರ್ಕ್ ಆಕಿತ್ತು ಅಂತಂದ್ರ ನಾವ ಫಸ್ಟ್ ಅರೇ ಎಲಿಮೆಂಟ್ ಜೊತೆ ಕಂಪೇರ್ ಮಾಡ್ತೀವಿ. ಈ ಇಂಡೆಕ್ಸ್ ದಾಗ 4 ಐತೆನ ಇಲ್ಲ. ಸೊ ನೆಕ್ಸ್ಟ್ ಇಂಡೆಕ್ಸ್ ದಾಗ ಕಂಪೇರ್ ಮಾಡ್ತೀವಿ. ಈ ಇಂಡೆಕ್ಸ್ ದಾಗ 4 ಐತೆನ ಅಂತೇಳಿ ಇಲ್ಲ. ಸೊ ನೆಕ್ಸ್ಟ್ ಇಂಡೆಕ್ಸ್ ದಾಗ ನಾವು 4 ಐತೆ ನೋಡ್ತೀವಿ, ಇಲ್ಲ. ನೆಕ್ಸ್ಟ್ ಇಂಡೆಕ್ಸ್ ದಾಗ ನೋಡ್ತೀವಿ, ಇಲ್ಲ. ಸೊ ನೆಕ್ಸ್ಟ್ ಇಂಡೆಕ್ಸ್ ದಾಗ ನೋಡ್ತೀವಿ, ಇಲ್ಲೇ 4 ಐತೆ. ಸೊ ಇಲ್ಲಿ 4 ಐತಿ, ಇಲ್ಲಿ 4 ಐತಿ. ಅವಾಗ ನಾವ್ ಏನ್ ಮಾಡ್ತೀವಿ, ಈ ಇಂಡೆಕ್ಸ್ ದ ವ್ಯಾಲ್ಯೂನ ರಿಟರ್ನ್ ಮಾಡ್ತೀವಿ. ಈ ರೀತಿ ನಮ್ದ ಲೀನಿಯರ್ ಸರ್ಚ್ ವರ್ಕ್ ಆಕೈತಿ. ಸೊ ಲೀನಿಯರ್ ಸರ್ಚ್ ದಾಗ ನಾವು ಅರೇ ಎಲಿಮೆಂಟ್ಸ್ ನ ಒನ್ ಬೈ ಒನ್ ಇಂಡೆಕ್ಸ್ ಇಂದ ಫೆಚ್ ಮಾಡಿ ನಮ್ಗೆ ಕೊಟ್ಟಿರುವಂತ ಕೀ ಜೊತೆ ನಾವು ಕಂಪೇರ್ ಮಾಡ್ಕೋತ ಹೋಗ್ತೀವಿ. ಇನ್ ಕೇಸ್ ಯಾವಾಗ ನಮಗದ ಮ್ಯಾಚ್ ಸಿಗ್ತೈತಲ್ಲ ಅವಾಗ ಆ ಇಂಡೆಕ್ಸ್ ನ ರಿಟರ್ನ್ ಮಾಡ್ತೀವಿ. ಇದ್ರದ ಟೈಮ್ ಕಾಂಪ್ಲೆಕ್ಸಿಟಿ ಏನಂತಂದ್ರೆ ಇನ್ ಕೇಸ್ ನಾವು ಸರ್ಚ್ ಮಾಡುವಂತ ಎಲಿಮೆಂಟ್ ಫಸ್ಟ್ ಲೊಕೇಶನ್ ದಾಗ ಇತ್ತು ಅಂದ್ರೆ 0th ಇಂಡೆಕ್ಸ್ ದಾಗ ಇತ್ತು ಅಂದ್ರೆ ಅವಾಗ ಬೆಸ್ಟ್ ಕೇಸ್ ದಾಗ O(1) ಹಾಕೈತಿ. ಇನ್ ಕೇಸ್ ನಾವು ಸರ್ಚ್ ಮಾಡುವಂತ ಎಲಿಮೆಂಟ್ ಲಾಸ್ಟ್ ಎಲಿಮೆಂಟ್ ಅಂದ್ರೆ ಲಾಸ್ಟ್ ಇಂಡೆಕ್ಸ್ ದಾಗಿತ್ತು ಅಂತಂದ್ರೆ ಅವಾಗ ವರ್ಸ್ಟ್ ಕೇಸ್ ದಾಗ ಲೀನಿಯರ್ ಸರ್ಚ್ O(n) ಟೈಮ್ ತಗೋತೈತಿ. ಎವರೇಜ್ ಕೇಸ್ ಅಂತಂದ್ರೆ ಇನ್ ಕೇಸ್ ಅದೇನಾರ ಮಿಡ್ ಅದು ಇತ್ತಂದ್ರೆ N/2 ತಗೋತೈತಿ. ಅಂತಂದ್ರೆ ಇದು ಡಿಪೆಂಡ್ಸ್ ಆನ್ ಎಷ್ಟು ಟೈಮ್ ತಗೋತೈತಿ ಅನ್ನೋದು, ಅಂದ್ರೆ ಇದ ಯಾವ ಪೊಸಿಷನ್ ದಾಗ ಐತಿ ಅದ್ರ ಮ್ಯಾಗ ಡಿಪೆಂಡ್ ಆಕೈತಿ. ನಾವು ಹುಡ್ಕೋಂತಿರುವಂತ ಎಲಿಮೆಂಟ್ ಅರೇದಾಗ ಯಾವ ಪೊಸಿಷನ್ ದಾಗ ಐತಿ ಅದ್ರ ಮ್ಯಾಗ ನಮಗೆ ಇದ ಟೈಮ್ ಕಾಂಪ್ಲೆಕ್ಸಿಟಿ ಡಿಸೈಡ್ ಆಕೈತಿ. ಸೊ ನಾವ ಟೈಮ್ ಕಾಂಪ್ಲೆಕ್ಸಿಟಿ ಯೂಶಲಿ ವರ್ಸ್ಟ್ ಕೇಸ್ ಇಡದ ನಾವ ಕನ್ಸಿಡರ್ ಮಾಡ್ತೀವಿ. ಅದಕ್ಕ ನಾವ ಲೀನಿಯರ್ ಸರ್ಚ್ ಎಷ್ಟ O(n) ತಗೋತೈತಿ ಅಂತೇಳಿ ಹೇಳ್ಬೋದು. ಇದ್ರದ ರಿಯಲ್ ವರ್ಲ್ಡ್ ಯೂಸ್ ಕೇಸಸ್ ಅಂತಂದ್ರೆ ಇನ್ ಕೇಸ್ ಸ್ಮಾಲ್ ಸೈಜ್ ಡಾಟಾ ಸೆಟ್ ಇತ್ತಂದ್ರ ಅವಾಗ ನಾವು ಇದನ್ನ ಯೂಸ್ ಮಾಡ್ಬೋದು. ಅಂತಂದ್ರೆ ಯಾವಾಗ ಪರ್ಫಾರ್ಮೆನ್ಸ್ ಕ್ರಿಟಿಕಲ್ ಇರಂಗಿಲ್ಲಲ್ಲ ಅವಾಗ ನಾವು ಇದನ್ನ ಲೀನಿಯರ್ ಸರ್ಚ್ ನ ಯೂಸ್ ಮಾಡ್ಬೋದು. ಇನ್ ಕೇಸ್ ನಮ್ದ ಅನ್ಸಾರ್ಟೆಡ್ ಅರೇ ಇತ್ತಂತಂದ್ರ ಅವಾಗ ಲೀನಿಯರ್ ಸರ್ಚ್ ನಾವು ಯೂಸ್ ಮಾಡ್ತೀವಿ. ಈಗ ನಾವು ಸರ್ಚಿಂಗ್ ಇನ್ ಲಿಸ್ಟ್ ವಿತ್ ಅನ್ನೌನ್ ಸ್ಟ್ರಕ್ಚರ್ಸ್ ಯಾವ ರೀತಿ ಅಲ್ಲಿ ನಮ್ದು ಡಾಟಾ ಸ್ಟ್ರಕ್ಚರ್ ಆಗೈತೆ ಅನ್ನೋದು ಗೊತ್ತಿರಂಗಿಲ್ಲ ನಮ್ಗೆ. ಫಾರ್ ಎಕ್ಸಾಂಪಲ್ ಒಂದು ಡಾಕ್ಯುಮೆಂಟ್, ಆ ಡಾಕ್ಯುಮೆಂಟ್ ದಾಗ ನಾವು ಒಂದು ಪರ್ಟಿಕ್ಯುಲರ್ ವರ್ಡ್ ನ ಹುಡುಕಾಡ್ಬೇಕಂತಂದ್ರ ಇಂಥ ಯೂಸ್ ಕೇಸಸ್ ದಾಗ ನಾವು ಲೀನಿಯರ್ ಸರ್ಚ್ ನ ಅಥವಾ ಸೀಕ್ವೆನ್ಷಿಯಲ್ ಸರ್ಚ್ ಅಂತಾನು ಕರೀತಾರ. ಇದನ್ನ ಯೂಸ್ ಮಾಡ್ತೀವಿ. ನಾವು ಇದ್ರದ ಎಕ್ಸಾಂಪಲ್ ಥ್ರೂ ಕೋಡ್ ವಾಕ್ ಥ್ರೂ ನೋಡೋಣ ಯಾವ ರೀತಿ ಇದು ವರ್ಕ್ ಆಕಿತ್ತು ಅಂತ ಹೇಳಿ. ನಾನು ಇಲ್ಲೇ ಲೀನಿಯರ್ ಸರ್ಚ್ ಎಕ್ಸಾಂಪಲ್ ಅಂತೇಳಿ ಒಂದ ಕ್ಲಾಸ್ ಬರ್ದೀನಿ. ಈ ಕ್ಲಾಸ್ ದಾಗ ನಂದು ಏನೈತಿ, ಅರೇ ಐತಿ. ಸೊ ಇದ ಇಷ್ಟು ದೊಡ್ಡ ಅರೇ ಐತಿ ಇದು. ಸೊ ಈ ಅರೇದಾಗ ನಾ ಏನ್ ಮಾಡಾಕತ್ತೀನಿ ಅಂತಂದ್ರ ನಾನ್ ಪರ್ಟಿಕ್ಯುಲರ್ ಎಲಿಮೆಂಟ್ ಐತೋ ಇಲ್ಲ ಅಂತೇಳಿ ಸರ್ಚ್ ಮಾಡ್ಬೇಕ. ಸೊ ಇಲ್ಲಿ ನಾ ಏನ್ ಮಾಡಾಕತ್ತೀನಿ, ಒಂದ ಫೈಲ್ ಲೂಪ್ ಬರ್ಕೊಂದಿನಿ. ಈ ಫೈಲ್ ಲೂಪ್ ದಾಗ ಬೇಸಿಕಲಿ ನಾ ಏನ್ ಮಾಡಾಕತ್ತೀನಿ, ಯೂಸರ್ ಕಡೆಯಿಂದ ಕೇಳಾಕತ್ತೀನಿ. ಸೊ ಯಾ ಎಲಿಮೆಂಟ್ ಹುಡುಕಾಡ್ಬೇಕ ಅಂತ ಹೇಳಿ ಅದ್ರ ಸಲುವಾಗಿ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ಡ್ ಅಂತೇಳಿ ಬಂದ ಲೈನ್ ನ ಪ್ರಿಂಟ್ ಮಾಡಾಕತ್ತೀವ. ಅದಾದ್ಮೇಲೆ ಯೂಸರ್ ಕಡೆಯಿಂದ ಇನ್ಪುಟ್ ತಗೋತೈತಿ. ಅದಾದ್ಮೇಲೆ ನಾನೆಲ್ಲ ಏನ್ ಮಾಡಾಕತ್ತೀನಿ, ಸರ್ಚ್ ಕರೆಯಾಕತ್ತೀನಿ. ಈ ಸರ್ಚ್ ದಾಗ ಯೂಸರ್ ಏನ್ ಎಂಟರ್ ಮಾಡಿರ್ತಾನಲ್ಲ ಅದನ್ನ ಆಮೇಲೆ ಇದೇನೈತಿಲ್ಲ ಅರೇ ಆಸ್ ಎ ಪ್ಯಾರಾಮೀಟರ್ ಕಳ್ಸಾಕತ್ತೀನಿ. ಇದು ಸರ್ಚ್ ಅನ್ನುವಂತ ಮೆಥಡ್ ಏನ್ ಮಾಡ್ತೈತಿ, ನಮ್ದ ಸೀಕ್ವೆನ್ಷಿಯಲ್ ಸರ್ಚ್ ಮಾಡಾಕ್ತೈತಿ. ಸೊ ಇಲ್ಲಿ ನಾವು ನೋಡಿದ್ರೆ ಏನ್ ಮಾಡಾಕತ್ತೀವ, ಈ ಅರೇನ ಇಟ್ರೇಟ್ ಮಾಡಾಕತ್ತೀವ. ಇಂಟ್ I = 0 ಅಂತ ಸ್ಟಾರ್ಟ್ ಆಗ್ತೈತಿ. I is less than array dot length ಆಗುತ್ತ ನಾನು ಇದೇನಾಗ್ಬೇಕು, ನಮ್ದ ಬೇಸಿಕಲಿ ಲೂಪ್ ರನ್ ಆಗ್ಬೇಕ. ಎಲ್ಲಿ ತನ ನಮ್ದು ಎಂಡ್ ಆಫ್ ದ ಅರೇ ಆಗುತ್ತಾನ ರನ್ ಆಗ್ಬೇಕು. ಆಮೇಲೆ ನಾವು I++ ಮಾಡಾಕತ್ತೀವ. ಸೊ ಲೂಪ್ ಒಳಗಡೆ ನಾವ್ ಏನ್ ಮಾಡಾಕತ್ತೀವ, ಇನ್ ಕೇಸ್ ಅರೇದ ಇಂಡೆಕ್ಸ್ ಅಂತಂದ್ರೆ 0th ಲೊಕೇಶನ್ ದಾಗ ನಾವು ಫಸ್ಟ್ 0 ಐತೆ 0th ಲೊಕೇಶನ್ ದಾಗ ಎಲಿಮೆಂಟ್ ಸಿಕ್ತು ಅಂತಂದ್ರೆ ನಮ್ಗ ಬೇಕಾಗಿರುವಂತ ಎಲಿಮೆಂಟ್ ಸಿಕ್ಕಂಗ ಅಲ್ಲೇ ನಾನು ಏನ್ ಮಾಡಾಕತ್ತೀನಿ, ಈ ಇಂಡೆಕ್ಸ್ ನ ರಿಟರ್ನ್ ಮಾಡಾಕತ್ತೀನಿ. ಸೊ ಸಿಗ್ಲಿಲ್ಲ ಅಂತಂದ್ರೆ ನಾ ಏನ್ ಮಾಡ್ತೀನಿ, ಮತ್ತೇನ್ ಮಾಡ್ತಿದ್ದೆ, I ಇನ್ಕ್ರಿಮೆಂಟ್ ಆಗ್ಬೇಕಾ. ಸೆಕೆಂಡ್ A(1) ದಾಗ ಎಲಿಮೆಂಟ್ ಐತನ ಅಂತ ಹೇಳಿ ಚೆಕ್ ಮಾಡ್ತೀನಿ. ಸೊ ಈಗ ಏನಾಯ್ತು ನಮ್ದ ಎಲಿಮೆಂಟ್, ಸೊ I ಏನಾಯ್ತು ಇನ್ಕ್ರಿಮೆಂಟ್ ಆಯ್ತಾ. ಸೊ ಅರೇ ಆಫ್ ಫಸ್ಟ್ ಲೊಕೇಶನ್ ದಾಗ ಎಲಿಮೆಂಟ್ ಐತಂತ ಚೆಕ್ ಮಾಡ್ತೀವಿ. ಇನ್ ಕೇಸ್ ಇತ್ತಂದ್ರೆ ಅಲ್ಲೇ ನಾನು 1 ಅಂತ ರಿಟರ್ನ್ ಮಾಡ್ತೀನಿ. ಸೊ ಇದು ಎಲ್ಲಿ ತನೂ ಈ ರೀತಿ ಕಂಟಿನ್ಯೂ ಆಕಿತ್ತು ಅಂದ್ರೆ ಎಲ್ಲಿ ತನ ನಮ್ಗ ನಾವು ಫೈಂಡ್ ಔಟ್ ನಮ್ಗೆ ಬೇಕಾಗಿರುವಂತ ಎಲಿಮೆಂಟ್ ಸಿಗಂಗಿಲ್ಲ ಅಲ್ಲಿ ತನ. ಇಲ್ಲ ತನ ನಮ್ಗೆ ಎಲಿಮೆಂಟ್ ನ ಇರ್ಲಿಕ್ಕಿಲ್ಲ. ಸೇ ಸಪೋಸ್ ಈಗ ನನಗೆ 56 ಅಂತೇಳಿ ಎಲಿಮೆಂಟ್ ಹುಡ್ಕಾಡಕ್ ಹೋದ್ರೆ ನನಗೆ ಇಲ್ಲಿ 56 ಸಿಗಂಗಿಲ್ಲ. ಸೊ ಅವಾಗ ಏನ್ ಆಕೈತಿ ಅಂತಂದ್ರೆ ನಮ್ದ ಲೂಪ್ ಬಿಟ್ಟು ಇದ ಹೊರಗ್ ಬರ್ತೈತಿ. ಅವಾಗ ನಾವ್ ಏನ್ ಮಾಡ್ಬೇಕಂತಂದ್ರ, ಸೊ ಈ ಎಲಿಮೆಂಟ್ ಇಲ್ಲ ನಮ್ಗೆ ಅರೇದಾಗ ಅಂತ ಹೇಳಿ ಇಂಡಿಕೇಟ್ ಮಾಡಕ ನಾನು ಏನ್ ಮಾಡ್ಬೇಕತ್ತೀನಿ ಇಲ್ಲ ಅಂತಂದ್ರೆ ರಿಟರ್ನ್ -1 ಅನ್ನ ನಾನ್ ಏನ್ ಮಾಡಾಕ್ತೀನಿ, ರಿಟರ್ನ್ ಮಾಡಾಕತ್ತೀನಿ.
ಸೊ ಈ ರೀತಿ ನಮ್ದಿದ ಬೇಸಿಕಲಿ ಲೀನಿಯರ್ ಸರ್ಚ್ ವರ್ಕ್ ಆಕೈತಿ. ಸೊ ಇಲ್ಲಿ ಏನ್ ಮಾಡಾಕ್ತೀನಿ, ಇನ್ ಕೇಸ್ ಇಂಡೆಕ್ಸ್ ಗ್ರೇಟರ್ ದನ್ -1 ಇತ್ತಂದ್ರ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಇಂಡೆಕ್ಸ್ ಅಂತ ಹೇಳಿ ಬರೆದು ಇಂಡೆಕ್ಸ್ ವ್ಯಾಲ್ಯೂನ ಪ್ರಿಂಟ್ ಮಾಡಾಕತ್ತೀನಿ. ಇಲ್ಲ ಅಂತಂದ್ರೆ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಹೇಳಿ ನಾನು ಮಾಡಾಕತ್ತೀನಿ. ಸೊ ಈ ರೀತಿ ಸರ್ಚ್ ನಾನು ಎಷ್ಟ್ ಸಲ ಮಾಡ್ಬೋದ, 3 ಸಲ ಮಾಡ್ಬೋದ. ಇದು ಫೈಲ್ ಲೂಪ್ ಎಷ್ಟು ಸಲ ರನ್ ಆಕೈತಿ, 3 ಸಲ ನಮ್ಗ ಬೇಸಿಕಲಿ ಯೂಸರ್ ಕ್ಯಾನ್ ಸರ್ಚ್ ವಿದಿನ್ ದಿಸ್ ಅರೇ ಅಂತ. ನಾವ್ ಇದನ್ನ ರನ್ ಮಾಡಿ ನೋಡೋಣ ಅಂತ. ಸೊ ಎಂಟರ್ ದ ಎಲಿಮೆಂಟ್ ಟು ಬಿ ಸರ್ಚ್ಡ್. ಸೊ ನಾನು 12 ಅಂತ ಹೇಳಿ ಕೊಟ್ಟೆ. ಸೊ ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಇಂಡೆಕ್ಸ್ 3. ಸೊ ನಮ್ದು 0 ಇಂದ ಸ್ಟಾರ್ಟ್ ಆಕೈತಿ. 0 1 2 3. ಸೊ ಥರ್ಡ್ ಇಂಡೆಕ್ಸ್ ದಾಗ ನಮ್ದು 12 ಐತಿ. ನೆಕ್ಸ್ಟ್ ನಾನು 4 ಅಂತ ಹೇಳಿ ಕೊಡ್ತೀನಿ. ಎಲಿಮೆಂಟ್ ಈಸ್ ಪ್ರೆಸೆಂಟ್ ಅಟ್ ದ ಇಂಡೆಕ್ಸ್ 2. 0 1 2. ಈಗ ನಾನು ನಮ್ದು ಈ ಅರೇದಾಗ ಇರ್ಲಾರ್ದಂತ ವ್ಯಾಲ್ಯೂ ಕೊಡ್ತೀನಿ. ಸೊ ನಾನು 888 ಅಂತ ಹೇಳಿ ಕೊಟ್ಟೆ. ಅವಾಗ ಎಲಿಮೆಂಟ್ ನಾಟ್ ಫೌಂಡ್ ಅಂತ ಹೇಳಿ ಬಂತು. ಈ ರೀತಿ ನಮ್ದು ಸೀಕ್ವೆನ್ಸಿಯಲ್ ಸರ್ಚ್ ಅಥವಾ ಲೀನಿಯರ್ ಸರ್ಚ್ ವರ್ಕ್ ಆಕೈತಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗೈತಿ, ಹೊಸದೇನ ನಾವು ತಿಳ್ಕೊಳಾಗ್ತಿದೀವಿ ಅಂತ ಅನಿಸ್ತಂದ್ರೆ ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ ಜೊತೆ ಎಲ್ಲ ಶೇರ್ ಮಾಡ್ರಿ, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾವ ನೆಕ್ಸ್ಟ್ ವಿಡಿಯೋದಾಗ ಬೈನರಿ ಸರ್ಚ್ ನೋಡೋಣ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.